ರಾಜೇಶ್ ನಾಯ್ಕ್, ಯು.ಬಿ. ಬಣಕರ್, ಭೀಮಾ ನಟಿ ನಾಯಕ್, ಎಸ್.ಎನ್. ನಾರಾಯಣ ಸ್ವಾಮಿ, ಸಿ.ಎನ್. ಬಾಲಕೃಷ್ಣ, ಕರಮ ಜೆ ನಾಯಕ್, ಶಾಂತನಗೌಡ, ಡಿ.ಜಿ. ಚನ್ನಬಸಪ್ಪ. ಎಲ್ಲ ಸರಿ. ಕ್ಯಾಟ್ಲ್ ಫೀಡ್ ರೇಟ್ ಜಾಸ್ತಿ ಆಗಿದೆ ಅಂತ ನಾನು ಹೇಳಲೇ ಇಲ್ಲ, ಕಡಿಮೆ ಆಗಿದೆ ಅಂತ ಹೇಳಲೇ ಇಲ್ಲ. ನಾನು ಕಡಿಮೆ ಆಗಿದೆ ಅಂತ ಹೇಳಿದ್ನ? ಕ್ಯಾಟ್ಲ್ ಫೀಡ್ ಜಾಸ್ತಿ ಆಗಿದೆ ಅಂತಲೇ 1 ಲೀಟರ್ ಹಾಲಿಗೆ ಎಷ್ಟು ದುಡ್ಡು ಕೊಡ್ತೀವಿ ಅದರ ಮೇಲೆ ಸರ್ಕಾರದಿಂದ ಸಹಾಯಧನವಾಗಿ 5 ರೂಪಾಯಿನ ಕೊಡ್ತೀವಿ. ಈಗ 7 ರೂಪಾಯಿ ಕೊಡಬೇಕು ಅಂತ ಹೇಳಿದ್ದೀರಲ್ಲ, ಅದನ್ನು ಈ ವರ್ಷದ ಈ ಅವಧಿನಲ್ಲಿ ಕೊಟ್ಟೇ ಕೊಡ್ತೀವಿ. 158 ಭರವಸೆಗಳನ್ನು ಯಾಕಂದ್ರೆ ಪ್ರಣಾಳಿಕೆ ಇಟ್ಕೊಳ್ಳಿ. ನಮ್ಮ 5 ವರ್ಷದ ನಿಮಗೆ ಗೊತ್ತಾಗ್ತದೆ. ಕೊನೆಯ ವರ್ಷದ ನಾನು 2017-18ರಲ್ಲಿ ಬಜೆಟ್ ಮಂಡಿಸಿದ್ದೀನಲ್ಲ, 18ನೇ ಇಸ್ವಿನಲ್ಲಿ. ಆ ಬಜೆಟ್ ತೆಗೆದು ನೋಡಿದ್ರು ಗೊತ್ತಾಗ್ಬಿಡ್ತದೆ ನಾನು ಈಡೇರಿಸಿದ್ದೀನೋ ಇಲ್ವೋ ಅಂತಕ್ಕಂಥದ್ದು. ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಅದ್ರ ಜೊತೆಗೆ 158 ಭರವಸೆಗಳನ್ನು ಈಡೇರಿಸೋದ್ರ ಜೊತೆಗೆ 30 ಕಾರ್ಯಕ್ರಮಗಳನ್ನು ಹೊಸದಾಗಿ ಮಾಡಿದ್ದೀವಿ. ಬಜೆಟ್ನಲ್ಲಿ ಹೇಳದೇ ಇರೋವನ್ನ ಮಾಡಿದ್ದೀವಿ. ಕಿತ್ತೂರು ಕರ್ನಾಟಕಕ್ಕೆ ಆ ಭಾಗದ ಕೆಲವು MLAಗಳೆಲ್ಲ ಸೈನ್ ಮಾಡಿ ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದಾರೆ. ಹೇಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದೀರಿ, ಅದೇ ತರ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಮಾಡಬೇಕು. 5,000 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ. ನಾವು ಶಿಕ್ಷಣಕ್ಕೆ, ಹೆಲ್ತ್ಗೆ, ಅಲ್ಲಿ ಆ ಭಾಗದಲ್ಲಿ ಹೆಚ್ಚು ಆಸ್ಪತ್ರೆಗಳನ್ನು ತೆಗೀರಿ ಅಂತ ಹೇಳಿದ್ವಿ. ನಾರಾಯಣನ ಬಿಟ್ಟು ತೆಗೀರಿ ಅಂತ ಹೇಳಿದ್ವಿ. ಎಲ್ಲವನ್ನೂ ಕೂಡ ಉತ್ತರ ಕರ್ನಾಟಕದ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡಲಿಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? 5,000 ಕೊಟ್ಟಿರೋದು ನೀವು ಅಲ್ಗಳೆಯಕ್ಕಾಗಲ್ಲ. ನೀವು ಛಾಯಾ ದೇವಗಾಂವ್ಕರ್ ಸರ್, ದೇವಣಗಾಂವ್ಕರ್ ಆಯ್ತಪ್ಪ, ನೀನು ಹೇಳ್ದದ್ನೇ ಹೇಳೋಣ. ದೇವಣಗಾಂವ್ಕರ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀವಿ. ಅವ್ರ ವರದಿಯನ್ನು ತಗೊಂಡಿದ್ದೀವಿ, ಅದನ್ನು ಜಾರಿ ಮಾಡ್ತೀವಿ. ಪ್ರೊಫೆಸರ್ ಗೋವಿಂದರಾವ್ ವರದಿ ಬಂದ ಮೇಲೆ ಅದರ ಪ್ರಕಾರ ಮಾಡ್ತೀವಿ. ಸೊ ನಾವೆಲ್ಲನೂ ಕೂಡ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲನೂ ಕೂಡ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವನ್ನೆಲ್ಲನೂ ಮಾಡ್ತೀವಿ. ಹೆಚ್ಚು ಶಾಲೆಗಳನ್ನು ತೆಗಿತೀವಿ. ಆಮೇಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ 300 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆಗಿತೀವಿ. ಮೊನ್ನೆ ಅಧ್ಯಕ್ಷರೇ, ಗೃಹಲಕ್ಷ್ಮಿ ರಾಜ್ಯದಲ್ಲಿ ಅನ್ನಭಾಗ್ಯ ಶಿವಲಿಂಗ ಅವ್ರೆ 16,475 ಕೋಟಿ ರಾಜ್ಯದಲ್ಲಿ ಖರ್ಚಾಗಿರೋದು. ಉತ್ತರ ಕರ್ನಾಟಕದಲ್ಲಿ 7,848 ಕೋಟಿ. ಉತ್ತರ ಕರ್ನಾಟಕನ, ಇಡೀ ಕರ್ನಾಟಕದ ಜನರನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಇದೆ. ವಿರೋಧ ಪಕ್ಷದಲ್ಲಿ ರೂಲಿಂಗ್ ಪಾರ್ಟಿ ನಾವೇ ಉಳಿ ಇರ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ವಿಭಾಗ ಮಾಡಬಾರ್ದು. ಎಲ್ಲ ಕನ್ನಡಿಗರೇ. ಕರ್ನಾಟಕ ಒಂದೇನೆ. ಕರ್ನಾಟಕದ ಎಲ್ಲ ಜನರು, ಎಲ್ಲ ಭಾಗದವ್ರನ್ನು ಕೂಡ ಸಮಗ್ರವಾಗಿ ಅಭಿವೃದ್ಧಿ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಅದನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾವು ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆ ಮಾಡಿದ್ದು 2013ಕ್ಕಿಂತ ಮುಂಚಿತ್ತು. 5 ವರ್ಷದಲ್ಲಿ 50 ಲಕ್ಷ ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡ್ತೀವಿ. 50,000 ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡ್ತೀವಿ ಅಂತ ಹೇಳಿ. ಪ್ರತಿ ವರ್ಷ ಕನಿಷ್ಠ 10,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ. ಈ ಶಿಕ್ಷಣ ಸಮಿತಿಯ ವರದಿಯನ್ನು ಜಾರಿ ಮಾಡಿದ್ರೆ
ಶಿಕ್ಷಣ ಕ್ಷೇತ್ರದಲ್ಲಿ ಸಾಕ್ಷರತೆ ಇಂಪ್ರೂವ್ ಆಗ್ತದೆ, ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು 11 ವರ್ಷ ಇದ್ರಿ ಅರ್ಗ ಜ್ಞಾನೇಂದ್ರ ಅವರೇ, 11 ವರ್ಷ ನೀವು ಅಧಿಕಾರದಲ್ಲಿದ್ದೀರಿ, ನೀವೇನು ಕಡಿಮೆ ಇರಲಿಲ್ಲ. ನಾವು ಶಿಕ್ಷಣಕ್ಕೆ, ಹೆಲ್ತ್ಗೆ, ಅಲ್ಲಿ ಆ ಭಾಗದಲ್ಲಿ ಹೆಚ್ಚು ಆಸ್ಪತ್ರೆಗಳನ್ನು ತೆಗೆದಿ ಅಂತ ಹೇಳಿದ್ವಿ, ನಾರಾಯಣ ಬಿಟ್ಟು ತೆಗೆದಿ ಅಂತ ಹೇಳಿದ್ದೀವಿ. ಎಲ್ಲವನ್ನೂ ಕೂಡ ಉತ್ತರ ಕರ್ನಾಟಕದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಶಿಟ್ ನಾಟ್ ಎ ಫ್ಯಾಕ್ಟ್. 5,000 ಕೊಟ್ಟಿರೋದು ನೀವು ಅಲ್ಗಳೆಯಕ್ಕಾಗಲ್ಲ. ನೀವು ಛಾಯಾ ದೇವಗಾಂವ್ಕರ್ ಸರ್, ದೇವಣಗಾಂವ್ಕರ್ ಆಯ್ತಪ್ಪ, ನೀ ಹೇಳ್ದದ್ನೇ ಹೇಳೋಣ. ದೇವಣಗಾಂವ್ಕರ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀವಿ, ಅವ್ರ ವರದಿಯನ್ನು ತಗೊಂಡಿದ್ದೀವಿ, ಅದನ್ನು ಜಾರಿ ಮಾಡ್ತೀವಿ. ಪ್ರೊಫೆಸರ್ ಗೋವಿಂದರಾವ್ ವರದಿ ಬಂದ ಮೇಲೆ ಅದರ ಪ್ರಕಾರ ಮಾಡ್ತೀವಿ. ಸೊ ನಾವೆಲ್ಲನೂ ಕೂಡ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲನೂ ಕೂಡ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವನ್ನೆಲ್ಲನೂ ಮಾಡ್ತೀವಿ. ಹೆಚ್ಚು ಶಾಲೆಗಳನ್ನು ತೆಗಿತೀವಿ. ಆಮೇಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ 300 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆಗಿತೀವಿ. ಮೊನ್ನೆ ಅಧ್ಯಕ್ಷರೇ, ಗೃಹಲಕ್ಷ್ಮಿ ರಾಜ್ಯದಲ್ಲಿ ಅನ್ನಭಾಗ್ಯ 16,475 ಕೋಟಿ ರಾಜ್ಯದಲ್ಲಿ ಖರ್ಚಾಗಿರೋದು. ಉತ್ತರ ಕರ್ನಾಟಕದಲ್ಲಿ 7,848 ಕೋಟಿ. ಉತ್ತರ ಕರ್ನಾಟಕದ ಇಡೀ ಕರ್ನಾಟಕದ ಜನರನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಇದೆ. ವಿರೋಧ ಪಕ್ಷದಲ್ಲಿ ರೂಲಿಂಗ್ ಪಾರ್ಟಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ವಿಭಾಗ ಮಾಡಬಾರ್ದು. ಎಲ್ಲ ಕನ್ನಡಿಗರೇ, ಕರ್ನಾಟಕ ಒಂದೇನೆ. ಕರ್ನಾಟಕದ ಎಲ್ಲ ಜನರು, ಎಲ್ಲ ಭಾಗದವ್ರನ್ನು ಕೂಡ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾವು ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆ ಮಾಡಿದ್ದೇವೆ. 5 ವರ್ಷದಲ್ಲಿ 50 ಲಕ್ಷ ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡ್ತೀವಿ. 50,000 ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡ್ತೀವಿ. ಪ್ರತಿ ವರ್ಷ ಕನಿಷ್ಠ 10,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ.